Hi guys, good evening, welcome back to my channel. So just now I reached from the office. As soon as I reached from the office, I'll talk to my baby. I hope everyone know my baby. So Dinku. So he's playing. ಮಗುಗೆ ಊಟ ತಿಂಡಿ ಆಯಿತು, ಊಟ ಹಾಕಿ ಆಯಿತು, ಅಂದರೆ ಲೈಕ್ ಅವನಿಗೆ ಫೀಡ್ ಮಾಡಿ ಆಯಿತು. ಸೊ ನನಗೆ ಟೈಮ್ ಈಗ 6:53 ಆಗಿದೆ. 6:53 ಈಗೊಂದು ಹೋಗಿ ಒಂದು ರಪಕ್ಕ ಸ್ನಾನ ಮಾಡಿ ದೇವರ ದೀಪ ಹಚ್ಚಲಿಕ್ಕಿದೆ. ಸೊ ಪ್ರೇ ಮಾಡಲಿಕ್ಕುಂಟು. ಪ್ರೇಯರ್ ಮುಗಿಸಿ ಸ್ನಾನ ಮಾಡಿ ಪ್ರೇಯರ್ ಮುಗಿಸಿ ಮತ್ತೆ ಸಿಗ್ತಾನೆ. ಇವತ್ತು ನನಗೇನು ಗೊತ್ತಾ, ಇವತ್ತು ಆ್ಯಕ್ಚುಲಿ ನನಗೆ ಮಾವಿನಕಾಯ್ದು ಒಂದು ಐಟಮ್ ಟ್ರೈ ಮಾಡಲಿಕ್ಕುಂಟು. ಸೊ ಲೆಟ್ಸ್ ಟ್ರೈ ದ್ಯಾಟ್. ಸೊ ಲೆಟ್ಸ್ ಟ್ರೈ ಟುಗೆದರ್. ಫಸ್ಟ್ ಐ ವಿಲ್ ಟೇಕ್ ಅ ಬಾತ್ ಆ್ಯಂಡ್ ದೀಪ ಇಡ್ಲಿಕ್ಕುಂಟು. ಸೊ ದೀಪ ಇಟ್ಟು ಪೂಜೆ ಎಲ್ಲ ಆಗಿ ಪ್ರೇ ಮಾಡಿ ಮತ್ತೆ ಸಿಗ್ತೇನೆ. ಸೊ ಇದು ನಂದು ದೀಪ ಎಲ್ಲ ಇಟ್ಟಾಯಿತು. ಸೊ ಎವ್ರಿ ಈವ್ನಿಂಗ್ ನನಗೆ ದೀಪ ಇಡೋದು ಅಂದರೆ ತುಂಬ ಇಷ್ಟ. ಇಲ್ಲಾಂದರೆ ಮಾರ್ನಿಂಗ್, ಐದರ್ ಈವ್ನಿಂಗ್ ಆರ್ ಮಾರ್ನಿಂಗ್ ನಾನು ದೀಪ ಹಚ್ತಾನೆ. ಅದು ನನ್ನ ಸಂಸ್ಕೃತಿ, ಅದು ನನ್ನ ಕಲ್ಚರ್, ನಾನು ಫಾಲೋ ಮಾಡಿದ್ದು ಹಾಗೇನೆ. ನನಗೆ ರೂಮಿಗೆ ಬಂದ ತಕ್ಷಣ ಏನು ಖುಷಿ ಆಗುತ್ತೆ ಗೊತ್ತಾ, ರೂಮ್ ಕ್ಲೀನ್ ಇರುತ್ತಲ್ಲ ಅದು ಖುಷಿ. ಎಸ್ಪೆಷಲಿ ನನ್ನ ಅಡುಗೆ ರೂಮ್ ಕ್ಲೀನ್ ಇರುತ್ತಲ್ಲ ಅದು ಖುಷಿ. ನೋಡ್ಬೋದು ಫುಲ್ ಕ್ಲೀನ್ ಇದೆ, ಏನೇ ಒಂದು ಡಸ್ಟ್ ಇಲ್ಲ. ಆಮೇಲೆ ಇವತ್ತು ಪಾತ್ರೆ ತೊಳೆಯೋಕ್ಕೆ ಫಸ್ಟ್ ಆಫ್ ಆಲ್ ಇಲ್ಲ, ಫುಲ್ ಕ್ಲೀನ್ ಮಾಡಿಟ್ಟಿದ್ದೇನೆ ಹೋಗಬೇಕಾದ್ರೆ ಮಾರ್ನಿಂಗ್. ಸೊ ಇದೊಂದು ತುಂಬ ಖುಷಿ ಆಗುತ್ತೆ. ಬ್ಯಾಚುಲರ್ಸ್ ರೂಮ್ ಅಂತ ಹೇಳಿದ್ರೆ ಹೀಗೇ ಇರುತ್ತೆ. ಸೊ ಏನೂ ಮಾಡಲಿಕ್ಕಾಗಲ್ಲ, ಇಷ್ಟೇ ನಮ್ಮ ಬ್ಯಾಚುಲರ್ ಲೈಫ್ ಅಂದರೆ ಇಷ್ಟೇ ಇರುತ್ತೆ. ಕುಟುಂಬ ಸಮೇತ ಇದ್ದರೆ ಪರವಾಗಿಲ್ಲ. ಸೊ ಫಸ್ಟ್ ನನಗೆ ಒಂದು ಟೀ ಕುಡಿಬೇಕು. ಟೀ ಕುಡಿಲಿಲ್ಲ ಅಂದರೆ ಆಗಲ್ಲ. ಸೊ ವಿಲ್ ಹ್ಯಾವ್ ಅ ಟೀ ಫಸ್ಟ್. ಐ ವಿಲ್ ಮೇಕ್ ಅ ಟೀ ಆ್ಯಂಡ್ ಟೀ ಕುಡಿದು ನಿಮ್ಮ ಜೊತೆ ಮಾತಾಡುವ. ಇವತ್ತು ಎಸ್ಪೆಷಲಿ ನಮಗೆ ಇವತ್ತು ಮ್ಯಾಂಗೋ ಇಂದ ಒಂದು ರೆಸಿಪಿ ಮಾಡಲಿಕ್ಕಿದೆ. ಐ ಸಾ ಇಟ್ ಆನ್ ಇನ್ಸ್ಟಾಗ್ರಾಮ್. ಸೊ ನಾನು ಅದನ್ನು ಕಾಪಿ ಮಾಡಿ ಮಾಡುವ ಅಂತಿದ್ದೇನೆ. ಎಷ್ಟು ಮಟ್ಟಿಗೆ ಅದು ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ, ನೋಡುವ. ಬ್ಯಾಕ್ಗ್ರೌಂಡ್ ವಾಯ್ಸ್ ಬೇರೆ ಏನೂ ಅಲ್ಲ. ಈವ್ನಿಂಗ್ ದೀಪ ಹಚ್ಚಿದ ಮೇಲೆ ನನಗೆ ಸಂಧ್ಯಾ ದೀಪಂ ಪಂಡ ಎಂಕ್ ದಾದ ಪನ್ಪೇರು ಅವು ರಾಮ ಸ್ತುತಿಪೂರ ನಾರ್ಮಲ್ ಅಂಚನೆ ದೀಪೆ ಅವು ಯಾನು ಎಲ್ಲೆಡ್ದೆ ಅಭ್ಯಾಸ ಮಲ್ದಿನ ಅವೇ ಫಾಲೋ ಮಲ್ತೊಂದು ಆತೆ. ಟೀ ಮಾಡಿ ಆಯಿತು. ಸೊ ಟೀ ಎಲ್ಲ ಮಾಡಿ ಆದಮೇಲೆ ಬಟ್ಟೆ ಒಗಿಲಿಕ್ಕೆ ಹಾಕಬೇಕು. ಈ ವಾಷಿಂಗ್ ಮಿಷಿನ್ ಇರೋದ್ರಿಂದ ತುಂಬ ಉಪಕಾರ ಆಯಿತು. ಇಲ್ಲಾಂದರೆ ನಾನು ಸೊಂಟ ಹೋಗ್ತಿತ್ತು, ಇಷ್ಟು ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಥ್ಯಾಂಕ್ಸ್ ಟು ವಾಷಿಂಗ್ ಮಿಷಿನ್. ನಾನೇನು ಒಂದಿತ್ತು ಹೆಂಗೆ ತುಳುಟು ವೀಡಿಯೋ ಮಾಡ್ಬೋದ ಅಂದ ಬೊಕ್ಕ ದಾದ ಗೊತ್ತುಂಟ ಹೆಂಗೆ ತುಳುಟು ಒಂದೊಂದು ವರ್ಡ್ಸ್ಲ ಬರೋಂದಿತ್ತು ಅಂಚ ಯಾನು ಕನ್ನಡ ಮಲ್ತೊಂದಿಲ್ಲ. ನಾನು ತುಳುಟು ಮಲ್ಪುಗ ಮಲ್ಲ ಶೋ ಮಲ್ತೊಂದಿತ್ತೆ. ನನ್ನ ಫ್ರೆಂಡ್ ದಾರ್ಲ ತುಳುಟು ಮಲ್ಪಲೆಪ ಅಂದಾಗ ಯಾನೆಲ್ಲ ಮಲ್ಲ ಜನ ಲೆಕ್ಕ ಶೋ ಮಲ್ತೊಂದಿತ್ತೆ. ತುಳುಟು ಮಲ್ಪುಗ ಅಂಚ ಇಂಚ ಪಂದು ಇತ್ತೆ ತೂನಾಗ ಇಂಕ ಆತ ತುಳುವೇ ಬರೋಂದಿಚ್ಚು ಒಂಜು ಇತ್ತು ಎಂಚ ಪಾತಿರುವೆ ಯಾನು ಅವು ಉಂಡುಂಡತ್ತ ದಾದ ಪನ್ಪೇರು ವೀಡಿಯೋ ಪಾತೆರ್ನಾಗ ವೀಡಿಯೋಡು ಒಂಜೊಂಜಿ ವಾಯ್ಸ್ ಕೊರೋಡತ್ತ. ವಾಯ್ಸ್ ಕೊರ್ನಾಗ ಇಂಕ ತುಳುವೇ ವರ್ಡ್ಸೇ ಬರೋ ಒಂದಿಚ್ಚು. ನಾನು ಒಂಜೊಂಜಿ ಫ್ರೆಂಡ್ಸ್ನ ಕೇಂದು ಬೊಕ್ಕ ಒಂದು ಮಲ್ತೊಂದು ಬೊಕ್ಕ ಇಂಕೆ ಆಡ ಇಂಕ ಕಂಫರ್ಟ್ ಕನ್ನಡ ಗೊತ್ತುಂಡತ್ತ. ಮತ್ತೆ ಇಲ್ಲ ಕನ್ನಡ ಗೊತ್ತುಂಡತ್ತ. ಕನ್ನಡದ ಮಲ್ಪುಗ ಪಂದು ಕನ್ನಡ ಆಡಿತ್ತೆ ಮಲ್ತೋಂದಿರ್ಲೆ ಅಂಚ. ಸೊ ಹೇಗಿದ್ದೀರಿ ಎಲ್ಲರೂ? ಸೌಖ್ಯ ಅಲ್ಲ? ಇಂಕ ಆ್ಯಕ್ಚುಲಿ ದಾದ ಮಲ್ಪೋಡು ಎಂಚಿನ ವೀಡಿಯೋ ಶೂಟ್ ಮಲ್ಪೋಡು ಪಂಡು ಇಂಕ ದಾಲ ಗೊತ್ತು ಜಾವೆ ಯಾನು ಇಂಚನೇ ಪಕಡಿ ಸ್ಟಾರ್ಟ್ ಮಲ್ದಿನಿ ತುಕ ಇನ್ ಫ್ಯೂಚರ್ ಎಡೆಡೆ ಕಂಟೆಂಟ್ಸ್ ಕೊರ್ಪೆ. ಎಡೆಡೆ ಕಂಟೆಂಟ್ಸ್ ಮಲ್ಪಗ ಎಡೆಡೆ ಯಾನು ಬೆಚ್ಚ ಆಂಡ ಎಂಕೊತ್ತಿಗೆ ಮಂಡೆ ಬೆಚ್ಚ ಆಂಡೆ ಯಾನು ಲಕ್ಕೊಂದು ಒಡೆಗಳ ಪೋಪೆ ಇತ್ತೆ ಎನ್ನ ಸಿಚುವೇಶನ್ ಅಂಚ ಇಜ್ಜಿ ಪೋಪಿನ ಸಿಚುವೇಶನ್ ಇಜ್ಜಿ ಬೊಕ್ಕ ಬರ್ಸಲ ಉಂಡತ್ತ. ಸೊ ಅಂಚ ತೂಕ ಮಲ್ಪಗ ಬನ್ನಿ ನಾವು ಮ್ಯಾಂಗೋ ರೆಸಿಪಿ ನೋಡೋಣ. ಸೊ ಮ್ಯಾಂಗೋ ರೆಸಿಪಿ ಹೇಗೆ ಆಗ್ತಿದೆ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ಅದರದ್ದೇ ಆದ ಟೇಸ್ಟ್ ವೇರಿಯೇಷನ್ ಮಿಸ್ಟೇಕ್ಸ್ ಎಲ್ಲ ಇದೆ. ಸೊ ನಾಳೆ ಎದ್ದು ನನಗೆ ಡೈಲಿ ಅಂದ್ಕೊಳ್ತೀನಿ 5:30ಗೆ ಹೇಳಬೇಕು.
11:30 ಮಲ್ಕೋಬೇಕು ಅಂತ ಆಗ್ತಾನೇ ಇಲ್ಲ. ಸೊ ಇವತ್ತು ನಂಗೆ ತುಂಬ ನಿದ್ರೆ ಬರ್ತಿದೆ, ಯಾಕಂದರೆ ನೆನ್ನೆ ರಾತ್ರಿ ನಾನು ಮಲಗಿದ್ದೆ 3:30ಗೆ. ಬಿಕಾಸ್ ನಾನು ಬಂದ ತಕ್ಷಣವೇ ಸ್ನಾನ ಮಾಡಿ ದೀಪ ಹಚ್ಚಿ 7 o'clock ಹೋಗಿ ಮಲಗಿದವಳು ಎದ್ದಿದ್ದು 1 o'clock ಒಂದು ಕಾಲ್ ಬಂತು ಅಂತ ಹೇಳಿ ಬೈ ಮಿಸ್ಟೇಕ್ಲಿ ನನ್ನದು ಒಂದು ಕಾಲ್ ಬಂತು. ಸೊ ಹಾಗೆ ರಿಸೀವ್ ಮಾಡಲಿಕ್ಕೆ ಅಲಾರಾಮ್ ಆಯಿತು ಅಂತ ಅಂದ್ಕೊಂಡು ಎದ್ದವಳು ಹಾಗೇ ಕೂತ್ಕೊಂಡೆ. ಆಮೇಲೆ ಈಗ ಹಾಗೆ ಇವತ್ತು ವಿಡಿಯೋ ಕೂಡ ಅಪ್ಲೋಡ್ ಮಾಡಲಿಕ್ಕಿದೆ, ಅದಾದಮೇಲೆ ವಾಯ್ಸ್ ಕೊಡಲಿಕ್ಕಿದೆ. ಆದರೆ ಇವತ್ತು ಮಾಡ್ತೇನೆ, ಇಲ್ಲ ನಾಳೆ ಮಾರ್ನಿಂಗ್ ಕುತ್ಕೊಂಡು ಎಡಿಟಿಂಗ್ ಮಾಡ್ತೇನೆ. ಎಡಿಟಿಂಗ್ ನನಗೇನು ಅಷ್ಟೇನು ಬರಲ್ಲ ಆಯಿತಾ, ನನಗೆ ಎಷ್ಟು ಗೊತ್ತುಂಟು ಹಾಗೆ ಮಾಡ್ತೇನೆ. ಆಮೇಲೆ ರಸಮ್ ಮಾಡಲಿಕ್ಕುಂಟು, ರಸಮ್ ಮಾಡಲಿಕ್ಕುಂಟು. ತುಂಬ ಟೈಮ್ ಆಯಿತು, ನಾನು ಎಷ್ಟು ಟೈಮಿಂದ ಅಡುಗೆ ಬಿಟ್ಟಿದ್ದೇನೆ ಅಂತ ಹೇಳಿದರೆ ಮಾಡುವುದೇ ಇಲ್ಲ. ನಾ ಹೀಗೇನು ಆರ್ಡ್ರ್ ಮಾಡಿ ತಿಂದು ಈಗ ತೋರಾಗಿ ಬೊಡ್ಡಿಯಾಗಿ ಆನೆ ಲೆಕ್ಕ ಆಗಿದ್ದೇನೆ ಆಯಿತಾ. ಸೊ ನನಗೇನೆ ಫೀಲ್ ಆಗ್ತಾ ಉಂಟು, ನಾನು ಇಷ್ಟು ಗ್ಯಾಸ್ ವೇಸ್ಟ್ ಮಾಡ್ತೇನೆ, ಕೊಡ್ತೇನೆ, ಎಂಥ ತರಕಾರಿ ಎಲ್ಲ ತಂದು ವೇಸ್ಟ್ ಮಾಡ್ತಿದ್ದೇನೆ, ಸುಮ್ಮನೆ ವೇಸ್ಟ್ ಮಾಡಿ ಹೊರಗೆ ತಿನ್ನೋದಕ್ಕಿಂತ ನಾನೇ ಮಾಡುವ ಅಂತ ಹೇಳಿ ಮಾಡ್ತಾ ಇದ್ದೇನೆ. UPI ಮತ್ತು ಸ್ವಿಗ್ಗಿ ಬಂದುಂಟಲ್ಲ, ಎಷ್ಟು ಲೇಸಿ ಮಾಡಿದೆ ಗೊತ್ತುಂಟ ನಮ್ಮನ್ನು. ಸೊ ವೆಲ್ ಎಂಟರ್ ಟು ದ ಕಿಚನ್. ನೋಡುವ ಎಂತೆಲ್ಲ ಬೇಕು ಅಂತ. ನಾನು ಇದನ್ನು ಕಾಪಿ ಮಾಡ್ತಿರೋದಾಯ್ತಾ ಬೇರೊಬ್ಬರಿಂದ. ಸೊ ಅವರು ಮಾಡಿ ಅಪ್ಲೋಡ್ ಮಾಡಿದರು, ಸೊ ನಾನು ಹಾಗೇ ಮಾಡ್ತಾ ಇದ್ದೇನೆ ಆಯಿತಾ. ಹೇಗೆ ಉಂಟು ನನಗೆ ಸತ್ಯ ಗೊತ್ತಿಲ್ಲ ಟೇಸ್ಟ್ ವೈಸ್. ಇಲ್ಲಿ ಮಾವಿನಕಾಯಿ ಉಂಟು, ಬೆಲ್ಲ ಉಂಟು, ಹುಣಸೆಹಣ್ಣಿದ್ದು ನೀರುಂಟು. ನೋಡುವ ಹೇಗಾಗ್ತದೆ ಅಂತ. ಸೊ ಅವ್ರು ಹೇಳಿದ ಪ್ರಕಾರ 2 ಇದನ್ನು ಹಾಕುವ. ಇಲ್ಲಿ 2 ಮ್ಯಾಂಗೋ ಆದಮೇಲೆ ಹುಣಸೆಹಣ್ಣು ರಸ ಹಾಕಲಿಕ್ಕೆ ಹೇಳಿದರು. ಸೊ ನಾವು ಹುಣಸೆಹಣ್ಣಿಂದು ರಸ ಹಾಕುವ. ಆಮೇಲೆ ಇದಕ್ಕೆ ಬೆಲ್ಲ ಹಾಕ್ಲಿಕ್ಕೆ ಉಂಟಂತೆ. ಸೊ ನಾವು ಬೆಲ್ಲ ಹಾಕುವ. ಮೊದಲೇ AC ಉಂಟು ಮಾರ ನೋಡುವ. ಮತ್ತು ಒಂದು ಫುಲ್ ಏಲಕ್ಕಿ ಉಂಟಲ್ಲ, ಏಲಕ್ಕಿ ಹಾಕಿ ಅದನ್ನು ಕುದಿಸುವ ಚಂದ ಮಾಡಿ ನಾವು. ಸೊ ಹೇಗೆ ಆಗ್ತದೆ ನನಗೆ ಗೊತ್ತಿಲ್ಲ, ಟ್ರೈ ಮಾಡುವ. ಸೊ ಇದೆಲ್ಲ ಮಾಡಿ ಆದಮೇಲೆ ನೋಡುವ ಹೇಗೆ ಆಗ್ತದೆ ಅಂತ. ಸೊ ಈ ಮಟ್ಟಕ್ಕೆ ಆದರೆ ಒಮ್ಮೆ ಕುದಿಸಿ ಈ ಮಟ್ಟಕ್ಕೆ ಇಷ್ಟು ತನಕ ಕುದಿಬೇಕಂತೆ. ಸೊ ಇಷ್ಟು ತನಕ ಕುದ್ರೆ ಇದು ರೆಡಿ ಅಂತೆ. ಸೊ ನಾವು ಬಿಸಿ ಆರಿದ್ಮೇಲೆ ಟೇಸ್ಟ್ ಹೇಗಿದೆ ಅಂತ ನೋಡಿ ಹೇಳ್ತೇನೆ. ಇವಾಗ ನನಗೆ ರಸಮ್ ಮಾಡಲಿಕ್ಕುಂಟು, ನಾಳೆ ಮಧ್ಯಾಹ್ನ ಕರಿ ರಸಮ್ ಮಾಡಲಿಕ್ಕುಂಟು. ಸೊ ನಾನು ರಸಮ್ ಹೇಗೆ ಮಾಡೋದು, ರಸಮ್ ಮಾಡುವ ನಾವು. ಬನ್ನಿ, ಇಷ್ಟ ಆದರೆ ಆಯಿತು. ಸೊ ವಿಲ್ ಡೂ ರಸಮ್. ಇಷ್ಟು ಆದರೆ ಆಯ್ತಂತೆ, ಇಷ್ಟು ತನಕ ಕುದಿಬೇಕಂತೆ. ಇಷ್ಟು ಕುದ್ದ ಮೇಲೆ ರೆಡಿ ಸವಿಲಿಕ್ಕೆ ಅಲ್ಲ. ಸೊ ರಸಮ್ ಮಾಡುವ. ಫುಲ್ ನಮಗೆ ಬೇಕಾಗಿರೋದು ಜೀರಿಗೆ, ಕಾಳುಮೆಣಸು, ಇದು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಇದು ಬೆಳ್ಳುಳ್ಳಿ, ಈ ಥರದ ಈರುಳ್ಳಿ. ಇದು ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ. ಈ ಥರದ ಈರುಳ್ಳಿನ ಜಸ್ಟ್ ನೀರು ಹಾಕಿದೆ ಕ್ರಷ್ ಮಾಡ್ಕೊಳ್ಳೋಣ ಮಿಕ್ಸಿಯಲ್ಲಿ. 1.5 ಸ್ಪೂನ್ ಆಯಿಲ್ ಹಾಕಬೇಕು. ಆಯಿಲ್ ಆದಮೇಲೆ ಇದು ಮೆಂತೆ ಇದೆಯಲ್ಲ, ಮೆಂತೆ ಕಾಳು, ಮಸ್ಟರ್ಡ್ ಸೀಡ್ಸ್ ಹಾಕಿ ಪಟ ಬರುವ ತನಕ ಈ ಥರ ಇದು ಮಾಡ್ಕೋಬೇಕು. ಸೊ ಇದಾದಮೇಲೆ ನಮಗೆ ಕ್ರಷ್ ಮಾಡಿ ಇಟ್ಕೊಂಡಿರೋ ಅದನ್ನು ಕ್ರಷ್ ಮಾಡಿ ಇಟ್ಕೊಂಡಿರೋದು ಹಾಕಬೇಕು. ಅದ್ರ ಜೊತೆಗೆ ನಮಗೆ ಬೇವಿನ ಸೊಪ್ಪು ಮತ್ತು ಒಂದು ಮೆಣಸು ಹಾಕಿ ಈ ಥರ ಒಂದು 2-3 ಮಿನಿಟ್ಸ್ ಈ ಥರ ಇದು ಮಾಡ್ತಾ ಇರಬೇಕು, ಸಾಲ್ಟ್ ಮಾಡ್ತಾ ಇರಬೇಕು. ಅದಾದಮೇಲೆ ಒಂದು ಈರುಳ್ಳಿ ಮತ್ತು ಉಪ್ಪು ಹಾಕಿ ಈ ಥರ 2-3 ಮಿನಿಟ್ಸ್ ಕುಕ್ ಮಾಡಬೇಕು. ಸೊ ಇದಾದಮೇಲೆ ಚೆನ್ನಾಗಿ ಒಂದು ಲೋ ಫ್ಲೇಮಲ್ಲಿ ಈ ಥರ ಕುಕ್ ಮಾಡ್ತಾ ಇರಬೇಕು. ಇದಾದಮೇಲೆ ನಮಗೆ ಧನಿಯಾ ಪೌಡರ್, ಕಾಶ್ಮೀರಿ ಮೆಣಸಿನ ಪೌಡರ್, ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಟೊಮ್ಯಾಟೊ ಹಾಕಬೇಕು. ಹಚ್ಚಿಟ್ಕೋಬೋದು, ಇಲ್ಲಾಂದರೆ ನಮಗೆ ಪೇಸ್ಟ್ ಆದರೂ ಮಾಡ್ಕೋಬೋದು. ಸೊ ಅದಾದಮೇಲೆ ಹುಣಸೆಹಣ್ಣು ನೀರು ಹಾಕ್ತಾ ಇದ್ದೇನೆ. ಸೊ ಹುಣಸೆಹಣ್ಣು ನೀರು ಹಾಕಿ ನಮಗೆ ಎಷ್ಟು ಬೇಕು ಅಷ್ಟು ನೀರು ಮಿಕ್ಸ್ ಮಾಡ್ಕೋಬೇಕು. ಸೊ ನನಗೆ ಎಷ್ಟು ಬೇಕು ಅಷ್ಟು ನೀರು ಮಿಕ್ಸ್ ಮಾಡಿ 1 ಪೀಸ್ ಬೆಲ್ಲ ಹಾಕುವ. ಕೊರಿಯಾಂಡರ್ ಲೀಫ್, ಇಂಗು ಮಿಕ್ಸ್ ಮಾಡಿ ಕುದಿಸುವ. ಒಂದು ರಸಮ್ ಆಗ್ತಾ ಇದೆ.
ರಸಮ್ ರೆಡಿ ಆಗ್ತಿದ್ದಾಗೇ ಇಲ್ಲಿ ಒಂದು ರಾಶಿ ಪಾತ್ರೆ, ಇವಾಗ ಅಡುಗೆ ಮಾಡಿದ್ದೆಲ್ಲ ಪಾತ್ರೆ. ಸೊ ಕಿಚನ್ ಒಂದು ಕ್ಲೀನ್ ಮಾಡಬೇಕು. ಇಲ್ಲಿ ನೋಡಿ ಎಷ್ಟು ಕಲೆಯಲ್ಲಾಗಿದೆ. ಫಸ್ಟು ರಸಮ್ ಕಿಚನಲ್ಲಿ ಪಾತ್ರೆ ತೊಳೆದ್ಮೇಲೆ ಕಿಚನ್ ಕ್ಲೀನ್ ಮಾಡಿ ಅವಷ್ಟೊತ್ತಿಗೆ ನನ್ನ ಬಟ್ಟೆ ಇದೆಯಲ್ಲ, ಬಟ್ಟೆ ವಾಷಿಂಗ್ ಮಿಷಿನ್ ಹಾಕಿದ್ದೆಲ್ಲ ರೆಡಿ ಆಯಿತು. ಸೊ ಇನ್ನು ಕಿಚನ್ ಒಂದು ಕ್ಲೀನ್ ಮಾಡಿ ವಾಷಿಂಗ್ ಮಿಷಿನಿರೋ ಬಟ್ಟೆ ತೆಗೆದು ಒಣಗಿ ಹಾಕಿ ಆಮೇಲೆ ಇದೊಂದು ಟೇಸ್ಟ್ ಮಾಡುವ. ಆಮೇಲೆ ಫಸ್ಟ್ ನಂದಿದೆಲ್ಲ ವರ್ಕ್ ಮುಗೀಲಿ ಮತ್ತೆ ಸಿಗ್ತೇನೆ. ಇಲ್ಲಿ ಕಿಚನ್ ಕ್ಲೀನ್ ಆಯಿತು, ಎಲ್ಲ ಪಾತ್ರೆ ತೊಳೆದಿಟ್ಟಾಯಿತು. ಸೊ ನಾವು ಮಾಡಿಟ್ಟಿರೋ ಈ ರೆಸಿಪಿ ಉಂಟಲ್ಲ, ಇದು ಟ್ರೈ ಮಾಡುವ. ಸೊ ನಮ್ಮ ರೆಸಿಪಿ ಇದು, ಟ್ರೈ ಮಾಡಿ ನಿಮಗೆ ಹೇಳ್ತೇನೆ ಹೇಗಿದೆ ಅಂತ. ರೆಸಿಪಿ ಇಲ್ಲಿ ಉಂಟು, ಟ್ರೈ ಮಾಡ್ತಾ ಇದ್ದೆ. ಸೊ ಮಸ್ತ್ ಎಡ್ಡೆ ಇತ್ತಿಂಡು ಎಂಕ್ ಇಷ್ಟ ಅಂಡು ಬಿಕಾಸ್ ಅವು ಪುಳಿಪ್ಪೆಲ್ಲ ಉಂಡು, ಸ್ವೀಟ್ಲ ಉಂಡು, ಮಸ್ತ್ ಎಡ್ಡೆ ಎತ್ತಿಂಡು. ಸ್ವಲ್ಪ ಖಾಲಿ ಮಲ್ದೆ ಅವು ಕೊಡೊಂಜಿ ಇತ್ತಿಂಡತ್ತ ಅವು ತಿನ್ನೊಂದುಲ್ಲೆ ಎಂಕ್ ಮಸ್ತ್ ಇಷ್ಟ ಅಂಡ, ನಿಕ್ಲೆಗೆ ಇಷ್ಟ ಅಂಡ ಟ್ರೈ ಮಲ್ಪ್ಲೆ ಅವೇ. ಈಗ ಎಕ್ಸಾಕ್ಟ್ಲಿ 9:08 ಆಗಿದೆ. ಸೊ ನಮ್ಮದು ಡೈಲಿ ರೊಟೀನ್ಸ್ ಈಗ ಸ್ಟಾರ್ಟ್ ಆಗ್ತದೆ. ಸೊ ನನಗೆ ಜಾಗಿಂಗ್ ಮಾಡಬೇಕು, ವಾಕಿಂಗ್ ಮಾಡಬೇಕು, ಸ್ಕಿಪ್ಪಿಂಗ್ ಮಾಡಬೇಕು. ಅದಕ್ಕೂ ಮುಂಚೆ ನನಗೆ ಬಟ್ಟೆ ಒಣಗ್ಲಿಕ್ಕೆ ಹಾಕಬೇಕು. ಬಿಕಾಸ್ ಇವಾಗ ಒಗ್ದಾಕಿರೋ ಬಟ್ಟೆ ವಾಷಿಂಗ್ ಮಿಷಿನ್ ಈಗ ಜಸ್ಟ್ ತೆಗೆದಿದ್ದೇನೆ, ಒಣಗ್ಲಿಕ್ಕೆ ಹಾಕಬೇಕು. ಎಲ್ಲ ಮುಗಿಸ್ಕೊಂಡು ಮತ್ತೆ ಸಿಗ್ತೇನೆ. ಬಾಯ್. ಹಾಯ್ ಗಾಯ್ಸ್, ಈಗಷ್ಟೇ ಜಾಗಿಂಗ್ ಮುಗಿಸ್ಕೊಂಡು ಸ್ಕಿಪ್ಪಿಂಗ್ ಮುಗಿಸ್ಕೊಂಡು ಬಂದೆ. ಇವತ್ತು ವಾಕಿಂಗ್ ಮಾಡಲಿಲ್ಲ, ವಾಕಿಂಗ್ ಒಂದು 10 ಮಿನಿಟ್ಸ್ ಮಾಡಿದೆ. ಸೊ 45 ಮಿನಿಟ್ಸ್ ಜಾಗಿಂಗ್ ಮಾಡಿದೆ, 15 ಮಿನಿಟ್ಸ್ ಸ್ಕಿಪ್ಪಿಂಗ್ ಮಾಡಿದೆ, 10 ಮಿನಿಟ್ಸ್ ವಾಕಿಂಗ್ ಮಾಡಿದೆ. ಮೊದಲನೇದಾಗಿ ಫೇಸ್ ವಾಶ್ ಮಾಡಿ ನನಗೆ ಫೇಸ್ಗೆ ಐಸ್ ಹಾಕಬೇಕು. ಸೊ ನಿಮಗೆ ನೋಡ್ಬೋದಲ್ವ, ತುಂಬ ಇದೆಯಲ್ಲ ಪಿಂಪಲ್ಸ್, ಅದು ಹೋಗ್ಬೇಕಲ್ವ, ನನಗೆ ಕ್ಲಿಯರ್ ಬೇಕಲ್ಲ ಸ್ಕಿನ್ನ. ಸೊ ಹಾಗೆ ಫಸ್ಟಿಗೆ ಐಸ್ ಅಪ್ಲೈ ಮಾಡಬೇಕು. ಸೆಕೆಂಡ್ ಥಿಂಗ್ 11:11 ಅದು ಫಾಲೋ ಮಾಡ್ತಾ ಇದ್ದೇನೆ. ತುಂಬ ಜನ ಹೇಳ್ತಾರೆ ಅದು ವರ್ಕ್ ಆಗಲ್ಲ ಅಂತ. ಸೊ ಲೆಟ್ ಮೀ ಟ್ರೈ. ಸೊ ನಾನು ಫಸ್ಟ್ ಫಾಲೋ ಮಾಡ್ತೇನೆ ಅದನ್ನು, ನೋಡುವ ನನ್ನ ಮ್ಯಾನಿಫೆಸ್ಟೇಷನ್ಸ್ ಏನಿದೆ ಆಗುತ್ತೆ ಅಲ್ವಾ, ನೋಡೋಣ. ಐ ಹೋಪ್ ಅಂದ್ಕೊಂಡಿರೋದಾಗುತ್ತೆ ಅಂತ. ಸೊ ಸ್ನಾನ ಮಾಡಿ ಐಸ್ ಹಾಕ್ತೀನಿ ಫಸ್ಟ್ ಫೇಸಿಗೆ. ಮುಲ್ಪ ಐಸ್ ಅಪ್ಲೈ ಮಲ್ತೊಂದುಲ್ಲೆ ಫೇಸ್ ದಿಕ್ಕದು ಬೊಕ್ಕ ಒಂದು ಟೈಮ್ದು ಬಿಡ್ದು ಕೆಂಚೊಂಡು ರಿಸಲ್ಟ್ ಬಂತೆ. ಫೈನಲಿ ಸ್ನಾನ ಎಲ್ಲ ಆಯಿತು. ಇನ್ನು ವೀಡಿಯೋ ಕುತ್ಕೊಂಡು ಎಡಿಟ್ ಮಾಡಲಿಕ್ಕಿದೆ, ಅದರಲ್ಲಿ ನನಗೆ ಇದು ತಮ್ನೇಲೆಲ್ಲ ಕೊಡಲಿಕ್ಕೆ ಹೇಗೆ ಅಂತ ಗೊತ್ತಿಲ್ಲ. ಸೊ ನಾನು ಟ್ಯುಟೋರಿಯಲ್ ವೀಡಿಯೋಸ್ ನೋಡಿಕೊಂಡು ಹೇಗೆ ಎಡಿಟ್ ಮಾಡ್ತೇನೆ ಅಂತ ನೋಡಿಕೊಂಡು ಅದನ್ನು ಕುತ್ಕೊಂಡು ಈಗ ವೀಡಿಯೋಸ್ನ ಎಡಿಟ್ ಮಾಡಲಿಕ್ಕಿದೆ. 11:11 ಮ್ಯಾನಿಫೆಸ್ಟೇಷನ್ಸ್ ಇದೆ. ಇದು 11:11 ಎಷ್ಟು ಸತ್ಯನೋ ಸುಳ್ಳು ನನಗೆ ಗೊತ್ತಿಲ್ಲ. ಸೊ ಏನೋ ಒಂದು 2-3 ವಿಷಯಗಳಿಗೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೇನೆ. ಲೆಟ್ಸ್ ಸಿ, ಹೋಪ್ ಫಾರ್ ದ ಬೆಸ್ಟ್ ಅಂದ್ಕೊಳ್ಳೋಣ. ಇಷ್ಟೇ ಇವತ್ತಿನ ವೀಡಿಯೋಸ್. ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿ. ವಿಲ್ ಟ್ರೈ ಟು ಗಿವ್ ಯು ಬೆಟರ್ ವೀಡಿಯೋಸ್ ಇನ್ ದ ಫ್ಯೂಚರ್ಸ್. ಬಿಕಾಸ್ ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನನಗೆ ಇದರದ್ದು ಪಿಂಕನ ಬಾಯಿ ಅಂದರೆ ABCD ಗೊತ್ತಿಲ್ಲ, ಹೇಗೆ ಅಂತ ಗೊತ್ತಿಲ್ಲ. ಸ್ಟಿಲ್ ನೋಡೋಣ, ಫ್ಯೂಚರಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ. ಬಿಕಾಸ್ ಇದು ನನ್ನ ಫಸ್ಟ್ ಸ್ಟೇಜ್, ಫಸ್ಟ್ ಹೇಗಿರುತ್ತೋ ಗೊತ್ತಿಲ್ಲ. ಸೊ ಫೈನಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಚಾನಲ್. ಆಮೇಲೆ ಸಜೆಷನ್ನ ಕಮೆಂಟ್ ಮೂಲಕ ತಿಳಿಸಿ. I'm not forcing you people to like the videos and all. That is up to you. So in futures we'll see ಒಳ್ಳೊಳ್ಳೆ ವೀಡಿಯೋಸ್ ಮಾಡುವ. ಆಮೇಲೆ ನನ್ನ ಮನೆಗೆ ಹೋದರೆ, ನಂದು ಸಕಲೇಶ್ಪುರ, ಅಲ್ಲೋದ್ರೆ ನಾನು ನಿಮಗೆ ನಮ್ಮ ಹಳ್ಳಿ ಹೇಗಿದೆ ತೋರಿಸ್ತೇನೆ, ಅಲ್ಲಿ ಜನರು ಹೇಗಿದ್ದಾರೆ ತೋರಿಸ್ತೇನೆ. ಅಲ್ಲಿ ನಮಗೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ತುಂಬ ಪ್ಲೇಸಸ್ ಇದೆ. ಸೊ ನಾನು 2-3 ಪ್ಲೇಸಿಗೆ ಇನ್ನೂ ಖುದ್ದಾಗಿ ಹೋಗಲಿಲ್ಲ. ನಮ್ಮೂರು ಜನರ ಬಾಯಿಂದನೇ ನಿಮಗೆ ಕೇಳಿಸ್ತೀನಿ, ಅಲ್ಲಿರೋ ನನ್ನ ಹಳ್ಳಿಯಲ್ಲಿ ಏನು ಫೇಮಸ್ ಇದೆ ಅಂತ ನಿಮಗೆ ನಮ್ಮೂರು ಜನರ ಬಾಯಲ್ಲಿ ಲೈಕ್ ನಮ್ಮೂರು ಜನರೇ ಹೇಳ್ತಾರೆ ಅಲ್ಲಿ ನಮ್ಮೂರಲ್ಲಿ ಏನು ಫೇಮಸ್ ಇದೆ. ಆಮೇಲೆ ನೀವೇ ಲೈಕ್ ವಿಡಿಯೋ ಏನಾದ್ರು ವೈರಲ್ ಆದರೆ ನೀವೇ ಹುಡ್ಕೊಂಡು ಬರ್ತೀರಾ ಅಲ್ಲಿಗೆ. ಅಷ್ಟೇ ಇವತ್ತಿನ ವಿಡಿಯೋ. ಟಾಟಾ, ಬಾಯ್, ಗುಡ್ ನೈಟ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.